ನೀವು ಯಾರನ್ನಾದರೂ ಗಮನಿಸಿದಾಗ ಈ ವ್ಯಕ್ತಿ ಸಾಮಾನ್ಯ ಜೀವನಕ್ಕಾಗಿ ಬದುಕುವವರಲ್ಲ, ಒಂದು ದೊಡ್ಡ ಉದ್ದೇಶಕ್ಕಾಗಿ ಬದುಕುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಪೂರ್ವ ಭಾದ್ರಪದ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಪೂರ್ವ ಭಾದ್ರಪದ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಪೂರ್ವ ಭಾದ್ರಪದ ಬಗ್ಗೆ. ಪೂರ್ವ ಭಾದ್ರಪದ ಭಜಕ್ರದ 25ನೇ ನಕ್ಷತ್ರ. ಇದರ ಮೊದಲು 3 ಪಾದಗಳು ಕುಂಭ ರಾಶಿಯಲ್ಲಿದ್ದು 4ನೇ ಪಾದ ಮೀನ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಗುರು. ಪೂರ್ವ ಭಾದ್ರಪದ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಉದ್ದೇಶಪೂರ್ವಕವಾಗಿ ಬದುಕುವ ಶಕ್ತಿ. ಇವರು ಸಾಮಾನ್ಯ ಸಾಧನೆಗಿಂತ ಜೀವನಕ್ಕೆ ಅರ್ಥ ಕೊಡುವ ಗುರಿಯನ್ನು ಹುಡುಕುವವರು. ಪೂರ್ವ ಭಾದ್ರಪದ ನಕ್ಷತ್ರದ ಸಂಕೇತ ಮಂಚ. ಇದು ಒಂದು ಹಂತದ ಅಂತ್ಯವನ್ನು, ಹೊಸ ಆರಂಭವನ್ನು ಮತ್ತು ಜೀವನದ ಬದಲಾವಣೆಗಳನ್ನು ಸೂಚಿಸುತ್ತದೆ. ಅದಕ್ಕೆ ಪೂರ್ವ ಭಾದ್ರಪದ ಜನರು ಜೀವನದಲ್ಲಿ ದೊಡ್ಡ ಉದ್ದೇಶವನ್ನು ಹುಡುಕುವವರು. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿದೇವತೆ ಶ್ರೀ ಅಜ ಏಕಪಾದ. ಅವರು ಸ್ಥಿರತೆ, ತಪಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ. ಅದಕ್ಕೆ ಪೂರ್ವ ಭಾದ್ರಪದ ಜನರಲ್ಲಿ ಒಂದು ಗುರಿಗಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಗುಣ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ತಪಸ್ಸ ಬ್ರಹ್ಮ ವಿಜಿಜ್ಞಾಸಸ್ವ. ಅಂದರೆ ತಪಸ್ಸಿನ ಮೂಲಕವೇ ಉನ್ನತ ಸತ್ಯವನ್ನು ಅರಿಯಬಹುದು. ಇದೇ ಪೂರ್ವ ಭಾದ್ರಪದ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಪೂರ್ವ ಭಾದ್ರಪದ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಅತಿಯಾಗಿ ಗಂಭೀರವಾಗುವುದು, ಓವರ್ಲಿ ಸೀರಿಯಸ್, ತಮ್ಮ ಅಭಿಪ್ರಾಯವನ್ನೇ ಸರಿ ಎಂದು ನಂಬುವುದು, ಡಾಗ್ಮ್ಯಾಟಿಕ್ ರಿಜಿಡ್ ಥಿಂಕಿಂಗ್, ಯಾವುದಾದರೂ ಚಟಕ್ಕೆ ಬೇಗ ಬೀಳುವುದು, ಅಡಿಕ್ಟಿವ್ ಹ್ಯಾಬಿಟ್ಸ್, ಜೀವನದ ಸಂತೋಷವನ್ನು ಮರೆಯುವುದು, ಮಿಸ್ಸಿಂಗ್ ಲೈಫ್ಸ್ ಜಾಯ್ಸ್. ಪೂರ್ವ ಭಾದ್ರಪದ ಜನ್ಮ ನಕ್ಷತ್ರ ಇರುವವರಿಗೆ ದೊಡ್ಡ ಲಕ್ಷ್ಯವನ್ನು ಇಟ್ಟುಕೊಳ್ಳುವುದು ಒಂದು ಶಕ್ತಿ, ಆದರೆ ಪ್ರಯಾಣವನ್ನು ಆನಂದಿಸುವುದು ಅಷ್ಟೇ ಮುಖ್ಯ. ನೀವು ಗುರಿಯ ಜೊತೆಗೆ ಜೀವನವನ್ನು ಸಂಪೂರ್ಣವಾಗಿ ಬದುಕಲು ಕಲಿತಾಗ ನಿಮ್ಮ ಶಕ್ತಿ ಇನ್ನಷ್ಟು ಪ್ರಕಾಶಿಸುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಉನ್ನತ ಲಕ್ಷ್ಯವನ್ನು ಹೊಂದುವ ಶಕ್ತಿ. ಲಕ್ಷ್ಯ ಮತ್ತು ಜೀವನದ ನಡುವೆ ಸಮತೋಲನ ಕಂಡುಕೊಂಡಾಗ ಅವರು ಅನೇಕರಿಗೆ ಸ್ಫೂರ್ತಿಯಾಗುತ್ತಾರೆ. ಇದು ಪೂರ್ವ ಭಾದ್ರಪದ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 26ನೇ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ, ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.